ಏ ಹೋಗು ಹೋಗು. गेम्स ऑलरेडी मराठी फस्ट एपिसोड ಚೆನ್ನಾಗಿ ಪ್ರೋಗ್ರಾಮ್ ತುಂಬ ದಿನ ಆಗಿತ್ತು ಈ ಥರ ಫೇಸ್ ಟು ಫೇಸ್ ಬಂದು ಮಾತಾಡಿ ಡೈಲಿ ಬ್ಲಾಗ್ಸ್ ಮಾಡಿ, ಎಲ್ಲಾದರೂ ಹೋದರೆ ಬಂದರೆ ಅಷ್ಟೇ ಬ್ಲಾಗ್ಸ್ಗಳನ್ನ ಮಾಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಮಂಡೇ, ನನ್ನ ಮಕ್ಕಳು ಇಬ್ಬರು ಸ್ಕೂಲ್ಗೆ ಹೋದರು, ಈಗ ಬಿಟ್ಬಿಟ್ಟು ಬಂದೆ. ನನ್ನ ಟಿಫನ್ ಮಾಡಿಲ್ಲ, ಮಾಡಬೇಕು. ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋಣ ಅಂದ್ಕೊತೀನಿ ಇದನ್ನು ವಿಡಿಯೋಸ್ನ, ಬಟ್ ಆಗ್ತಾ ಇಲ್ಲ. ಅವನಿಗೆ ಓದಿಸ್ಬೇಕು ಇರುತ್ತೆ, ಮತ್ತು ಇವಳ್ದು ಆ್ಯಕ್ಟಿವಿಟೀಸು, ಇವಳು ಇವಾಗ ಸ್ವಲ್ಪ ತೀಟೆ ಆಗಿದ್ದಾಳೆ ಜಾಸ್ತಿನೇ. ಸೊ ಅದರಿಂದ ಸ್ವಲ್ಪ ಮಾಡೋಕ್ಕಾಗ್ತಾ ಇಲ್ಲ. ಗೊತ್ತಿಲ್ಲ ಈ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ. ಮಾರ್ನಿಂಗೇನೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇವಾಗ 9:45. ಆ್ಯಕ್ಚುಲಿ ಅವ್ರಿಗೆ ಸ್ಕೂಲ್ ಟೈಮಿಂಗ್ಸ್ ಇರೋದು 9:30. ಬೆಲ್ ಹೊಡೆದ್ಬಿಡುತ್ತೆ. ಸೊ ನಾನಿವಾಗ ತಿಂಡಿ ತಿಂದ್ಬಿಟ್ಟು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಆಗಲೇ ಸ್ನಾನ ಎಲ್ಲ ಆಗಿದೆ ನಂದು. ಜಸ್ಟ್ ಇವಾಗ ತಿಂಡಿ ತಿಂದ್ಬಿಟ್ಟು ನನ್ನ ಕೆಲಸ ಮಾಡೋಣ ಅಂತ. ಸೊ ನಾವು ಈಗ ರೀಸೆಂಟ್ ಇನ್ ದ ಸೆನ್ಸ್ 1 ವೀಕ್ ಆಗಿರ್ಬೋದು. ನಾನು ನಿಮಗೆ ಆಗಲೇ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗಲ್ಲೇ ತೋರಿಸಿದ್ದೀನಿ ಏನಪ್ಪ ಡಿಮಾರ್ಟ್ಗೆ ಹೋಗಿದ್ವಿ ಅಂತ. ಸೊ ಅದರಿಂದ ಸ್ವಲ್ಪ ಏನೇನು ಬೇಕು ಎಸೆನ್ಷಿಯಲ್ಸ್ ಎಲ್ಲ ತಂದಿದ್ದೀವಿ, ಇನ್ಕ್ಲೂಡಿಂಗ್ ದಿಸ್ ಮ್ಯಾಟ್ರೆಸ್ ಆಲ್ಸೋ, ದಿಸ್ ಬೆಡ್ ಸ್ಪ್ರೆಡ್ ಆಲ್ಸೋ. ನಾವು ಒಂದು 3-4 ತಂದಿದ್ದೀವಿ. ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಇದು ನಾನು ತಗೊಂಡಿರೋ ಉದ್ದೇಶ ಬಂದು ಸ್ವಲ್ಪ ನಮಗೆ ಕರ್ಟನ್ಸ್ಗೆ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ. ಇನ್ ವಿಚ್ ಇಲ್ಲಿ ಕರ್ಟನ್ಸ್ ಎಲ್ಲಾನು ರೆಡ್ ಇದೆ. ಸೊ ರೆಡ್ ಥೀಮಲ್ಲಿ ಹೋಗೋಣ ಅಂತ, ಈ ರೂಮ್ಗೆ ರೆಡ್ ಥೀಮಲ್ಲಿ ಮಾಡ್ಕೊಳ್ಳೋಣ ಅಂತ. ಸೊ ಸ್ವಲ್ಪ ಪ್ರಿಂಟ್ಗಳೆಲ್ಲಾನು ಕಾಣಿಸುತ್ತಲ್ವ, ಸ್ವಲ್ಪ ರೆಡ್ಡಲ್ಲಿರೋ ಅಂಥದ್ದೇನೆ ತೊಗೊಂಡಿದ್ದೀನಿ ಇಲ್ಲೆಲ್ಲಾನು. ಸೊ ಈ ವಾಲ್ ಕಲರ್ ಬಂದು ಸ್ವಲ್ಪ ಗ್ರೀನಿಶ್ ಕಲರ್ ಇದೆ, ಡಿಸ್ಟೆಂಪರ್ ಕಲರ್ ಇದೆ. ಸೊ ನೋಡೋಣ ಇದನ್ನು ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತ. ಸ್ವಲ್ಪ ವಾಲ್ಸ್ ಎಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋದು ಕೂಡ ತೋರಿಸ್ತೀನಿ. ಹಾಗೆಯೇ ನಮ್ಮದು ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯವ್ರು ಮಲ್ಕೊಳ್ತಾರೆ, ನಾವು ಯಾರು ಮಲ್ಕೊಳಕ್ಕೆ ಹೋಗಲ್ಲ, ಕುತ್ಕೊಂಡು ವಿಡಿಯೋ ಮಾಡ್ತಿರೋದೇ ಹೆಚ್ಚು ಅಷ್ಟೇನೆ. ಪಕ್ಕದ ರೂಮಲ್ಲಿ ನಾನು ನನ್ನ ಮಗಳು ಮಲ್ಕೊತೀವಿ, ಹಾಲಲ್ಲಿ ನನ್ನ ಮಗ ಮಲ್ಕೊತಾನೆ ದಿವಾನ್ ಮೇಲೆ. ಸೊ ನಾನು ನಮ್ಮ ರೂಮ್ದು ಕೂಡ ಡೆಕೋರೇಟ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರದ್ದು ಮತ್ತು ನಂದು 2 ರೂಮ್ ಡೆಕೋರೇಟ್ ಮಾಡ್ಕೊತೀನಿ. ಬನ್ನಿ, ಡೆಕೋರೇಟ್ ಮಾಡ್ಕೊಳಕ್ಕೂ ಸ್ವಲ್ಪ ಸ್ವಲ್ಪ ವಾಲ್ಪೇಪರ್ಸ್ನೆಲ್ಲ ತೊಗೊಂಡಿದ್ದೀನಿ. ತುಂಬ ಏನು ಕಾಸ್ಟ್ಲಿ ಅಲ್ಲ, ಮಿನಿಮಮ್ ಒಂದು ಬಜೆಟಲ್ಲೇ ತೊಗೊಂಡಿರೋದು. 200 ಒಳಗೆ, 250-200 ಒಳಗೆ ತೊಗೊಂಡಿದ್ದೀನಿ. ಅದನ್ನೂ ಕೂಡ ತೋರಿಸ್ತೀನಿ ನಿಮಗೆ. ಸೊ ನನ್ನ ಮಗಂದು ಬಂದು ಅಲ್ಲಿ ಹಾಲ್ ಬಂದು ಸ್ವಲ್ಪ ಬ್ಲೂಯಿಶ್ ಲೈಟ್ ಬ್ಲೂ ಕಲರ್ ವಾಲ್ ಇರೋದ್ರಿಂದ ನಾವು ಸ್ವಲ್ಪ ಡಾರ್ಕ್ ಬ್ಲೂ ಅಲ್ಲಿ ತೊಗೊಳೋಣ ಅಂತ ಬೆಡ್ ಸ್ಪ್ರೆಡ್ ಆ ಥರ ತೊಗೊಂಡಿದ್ದೀನಿ. ಸ್ವಲ್ಪ ಮ್ಯಾಚ್ ಮಾಡಿದ್ದೀನಿ ಅಷ್ಟೇ. ನಾನೇನು ಇಂಟೀರಿಯರ್ ಡಿಸೈನರ್ ಅಲ್ಲ ಅಷ್ಟು ಮಾಡೋದಕ್ಕೆ, ಬಟ್ ಇರೋದ್ರಲ್ಲಿ ಓಕೆ ಥರ ಮಾಡಿದ್ದೀವಿ. ನಮ್ಮ ಬಜೆಟ್ಗೂ ಇರಬೇಕು ಮತ್ತು ನಮಗೂ ಉಪಯೋಗ ಆಗಬೇಕು, ಆ ಥರದ್ದು ತೊಗೊಂಡಿದ್ದೀವಿ. ಸೊ ಇವಾಗ ಈಗ ಸದ್ಯಕ್ಕೆ ಏನು ಮಾಡೋದು ಅಂತ ನೋಡ್ತಾ ಹೋಗ್ತೀನಿ. ಅಂದರೆ ಸ್ವಲ್ಪ ವಾಲ್ಸ್ ಎಲ್ಲ ಕ್ಲೀನ್ ಮಾಡಬೇಕು, ವಾಲ್ಸ್ ಕ್ಲೀನ್ ಮಾಡೋದು ತೋರಿಸ್ತೀನಿ, ಮತ್ತು ಅರೇಂಜ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರದ್ದು ತೊಗೊಂಡಿದ್ದೀವಿ.
ಇದು ನಮ್ಮ ಮನೆಯವ್ರು ಇದೇ ಬೆಡ್ಶೀಟ್ ಯೂಸ್ ಮಾಡಬೇಕಂತೆ, ಹೊಚ್ಕೊಳಕ್ಕೆ, ಅದಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಬೇರೆ ಬೆಡ್ಶೀಟ್ ಇದ್ರೂ. ಸೊ ಇದು ಬಂದು ಏನು ಹೇಳೋದು, ಇದು ಸಪ್ರೇಟ್ ತೊಗೊಂಡಿದ್ದೀವಿ. ಮತ್ತು ಇವು ಪಿಲ್ಲೋ ಕವರ್ಸ್ಗಳ್ನ ಸಪ್ರೇಟ್ ತೊಗೊಂಡಿದ್ದೀನಿ. ಹಾಗೆ ಪಕ್ಕದ ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಇದು ಬಂದು ಪಿಲ್ಲೋ ಕವರ್ಸ್ ವಿತ್ ಪಿಲ್ಲೋ ಕವರ್ಸ್ ಬಂದಿರೋದು ಇದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಡಿಸ್ಟೆಂಪರ್ ಕಲರ್ ಇರೋದ್ರಿಂದ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಇದನ್ನು ಮಾಡ್ಕೊಂಡಿದ್ದೀನಿ. ಇದು ನಮ್ಮದು ಮಚ್ಕೊಳೋದು ಹಾಗೆ ಇಟ್ಟಿದ್ದೀವಿ, ಮಚ್ಚಿ. ನನ್ನ ಮಗನ ತೋರಿಸ್ತೀನಿ ರೀ. ಈ ಹಾಲಲ್ಲಿ ಸ್ವಲ್ಪ ಬ್ಲೂ ಕಲರ್ ಇರೋದ್ರಿಂದ ಇದನ್ನು, ಸೊ ಅದಕ್ಕೆ ಬ್ಲೂನೇ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಬೆಡ್ ಸ್ಪ್ರೆಡ್ ಸಪ್ರೇಟು ಮತ್ತು ಪಿಲ್ಲೋ ಕವರ್ ಸಪ್ರೇಟ್. ನಾನಿದು ಮ್ಯಾಚ್ ಮಾಡಿರೋದಷ್ಟೇ, ಸೇಮ್ ಸ್ವಲ್ಪ ಕಲರ್ ತೊಗೊಂಡು. ಇದನ್ನ ಮಾರ್ನಿಂಗ್ ಅಲ್ಲಿ ಇಟ್ಟಿರಲ್ಲ, ತೆಗ್ದುಬಿಡ್ತೀವಿ. ಸೊ ಇಷ್ಟು ಇದು ಮಾಡ್ಕೊಂಡಿರೋದು. ಸೊ ಬನ್ನಿ, ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಮನೆಯವರು ಬಂದಿದ್ದಾರೆ, ಪ್ರಸಾದ ಅಂತೆ ದೇವಸ್ಥಾನದ್ದು. ಸೊ ಚೆನ್ನಾಗಿದೆ, ನಾನೇ ಮಾಡಿರೋದು ಕುಷ್ಕ. ಡೈಲಿ ಏನು ತಿಂಡಿ ಮಾಡೋದೆ ಅನ್ನೋದೇ ಒಂದು ಹೆಕ್ಟಿಕ್ ಆಗೋಗುತ್ತೆ. ಕುಷ್ಕ ಮಾಡಿ ತಿಂದ್ಬಿಡ್ತೀನಿ. ಸೊ ಸ್ವಲ್ಪ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಕುಷ್ಕ ತಿನ್ನೋಣ ಅಂತ. ಎಲ್ಲ ಎತ್ತಿಡಬೇಕು. ಕ್ಯಾಪೆಲ್ಲ ಕಳೆದಾಕಿದ್ದಾನೆ, ಎತ್ತಿಡ್ತೀನಿ. ಎಲ್ಲ ಕ್ಲೀನ್ ಮಾಡೋಣ ಫಸ್ಟು. ತೊಗೊಂಬಿಡ್ತಾಳೆ, ಸೊ ಅದಕ್ಕೆ ಮೇಲೆ ಇಟ್ಬಿಡೋಣ. ಮೊದಲು ಮೆಷರ್ಮೆಂಟ್ಸ್ ಎಲ್ಲ ನೋಡ್ಕೊಂಬಿಡ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು, ಸೇಮ್ ಲೈನಲ್ಲಿ ಬರಬೇಕಲ್ವ. ಸೊ ಅದರಿಂದ ಒಂದು ಸ್ಕೇಲು ಮತ್ತು ಮೆಷರಿಂಗ್ ಟೇಪಲ್ಲಿ ಮೆಷರ್ ಮಾಡ್ಕೊತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪೆನ್ಸಿಲಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಎರೇಸರಲ್ಲಿ ಎರೇಸ್ ಮಾಡ್ಬೋದು ಅಂತ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಸೇಮ್ ಲೈನಲ್ಲೇ ಬಂದಿದೆ ನಾನು ಹಾಕಿರೋದು. ಸೊ ಇವಾಗ ನೆಕ್ಸ್ಟ್ ನಾನೆಲ್ಲ ಮೆಷರ್ಮೆಂಟ್ ನೋಡಿಕೊಂಡು ಈಗ ಇದನ್ನು ತೊಗೊಂಬರ್ತಾ ಇದ್ದೀನಿ, ವಾಲ್ಪೇಪರ್ನ. ನೋಡಿ, ಈ ರೀತಿ ವಾಲ್ಪೇಪರ್ ಇದೆ. ಇದನ್ನು ಯಾವ ರೀತಿ ಅಂಟಿಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಇದು ಬಂದು 3D ವಾಲ್ಪೇಪರು. ಸೊ ಅದರಿಂದ ನಾನು ಫಸ್ಟನ್ನೇ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಅವರು ರೋಲ್ ಮಾಡಿ ಕೊಡ್ತಾರಲ್ಲ, ಸೊ ಅದಕ್ಕೆ ನೋಡಿ ಈ ರೀತಿ ಕೊಟ್ಟಿರ್ತಾರೆ. ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಬಿಟ್ಟು ಅಂಟಿಸೋಣ ಅಂತ ಮಾಡ್ಕೊತಾ ಇದ್ದೀನಿ. ಐಸ್ ತಂದಿದ್ದಾರೆ, ಐಸ್ ಕೇಕು. ಸೊ ತಂದಿದ್ದಾರೆ, ನಾನೊಂದು ಪೀಸ್ ಹಾಗೇ ತಿಂದ್ಕೊತೀನಿ. ತುಂಬ ದಿನ ಆಗಿತ್ತು ಈ ಥರ ಕೇಕ್ ತಿಂದು, ಐಸ್ ಕೇಕ್ನ. ಸೊ ನಾನೊಂದು ಸತಿ ಇವಾಗ ತಿಂದ್ಕೊತೀನಿ. ಇವಾಗ ಇದನ್ನು ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಇದು ಅಂಟಿಸೋದ್ರಲ್ಲಿ ನಾನೇನು ಫುಲ್ಲು ಪ್ರೊಫೆಷ್ನಲ್ ಅಂತ ಏನಲ್ಲ, ಸ್ವಲ್ಪ ಇರೋದ್ರಲ್ಲಿ ಓಕೆ ಥರ ಮಾಡಿದ್ದೀನಿ ಅಷ್ಟೇನೆ. ಅದು ಇದು ಸೆಕೆಂಡ್ ಒನ್ ಇದೆಯಲ್ಲ, ಅದೊಂದು ಸ್ವಲ್ಪ ಹೈಟ್ ಹೋಯ್ತು ಅನ್ನೋ ಥರ ಫೀಲ್ ಆಯಿತು. ನೋಡಿ ಎಷ್ಟು ಗ್ಯಾಪ್ ಇದೆ. ಸೊ ಅದರಿಂದ ಈ ಎರಡು ಮೇಲೆ ಎರಡು ಕೆಳಗಡೆ ಅನ್ನಂಗೆ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಕ್ವಲಾಗಿ ಬಂದಿದೆ, ಆಲ್ಮೋಸ್ಟ್ ಅರ್ಧ ಇಂಚು ಗ್ಯಾಪಲ್ಲಿ ಬಂದಿದೆ. ಯಾಕಂದರೆ ನಾನು ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಂತ ಕೇಕ್ ತರೋಕ್ಕೆ ಎಲ್ಲ ಕೆಳಗಡೆ ಹೋಗಿದ್ನಲ್ಲ, ಸೊ ಅದರಿಂದ ಸ್ವಲ್ಪ ಇದಾಯಿತು. ಸೊ ಇವಾಗ ಒಂದು ರೇಂಜಿಗೆ ಅಂಟಿಸ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಹೇಳಿ, ಓಕೆ ಥರ ಇದೆಯಾ ಇಲ್ಲ ಇನ್ನೂ ಸ್ವಲ್ಪ ಏನಾದರೂ ಇದು ಮಾಡಬೇಕಾಗಿತ್ತಾ ಕೆಳಗಡೆ ಮೇಲ್ಗಡೆ ಬರೋ ಹಾಗೆ? ಸೊ
ನಾನಿವಾಗ ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂಟಿಸಿರೋದ್ರಿಂದ ಈಗ ಕೆಳಗೆ ಎಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಸ್ವಲ್ಪ ಸ್ಕ್ರಬ್ಬರಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಧೂಳು ಅಂಥದ್ದು ಹೋಗುತ್ತೆ, ಮತ್ತು ಕೊಳೆ ಇದೆಯಲ್ಲ ಅದು ಕೂಡ ಹೋಗುತ್ತೆ. ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಇದು ಸ್ವಲ್ಪ ನನ್ನ ಮಗಳು ಇರೋದ್ರಿಂದ ಸ್ವಲ್ಪ ಕೊಳೆ ಆಗೋದು ಜಾಸ್ತಿ, ಯಾಕಂದರೆ ಅವಳು ಬರೆದ್ಬಿಡ್ತಾಳೆ, ಗೋಡೆ ಮೇಲೆಲ್ಲ ಬರೀತಾ ಇರ್ತಾಳೆ. ಸೊ ಅದರಿಂದ ನಾನಿದು ಸಾಕ್ಸಲ್ಲಿ ಒದ್ದೆ ಮಾಡಿಬಿಟ್ಟು ಒರೆಸ್ತಾ ಇದ್ದೀನಿ. ಸಾಕ್ಸ್ ಅಂತ ಅಂದರೆ ಫುಲ್ ಎಲಾಸ್ಟಿಕ್ ಎಲ್ಲ ಹೊಲ್ಟೋಗಿರುತ್ತಲ್ವ, ಆ ಥರದ ಸಾಕ್ಸಲ್ಲಿ ಒರೆಸ್ದೆ. ಬಟ್ ಮೊದಲಿಗೂ ಈಗಲಿಗೂ ಡಿಫ್ರೆನ್ಸ್ ನೋಡ್ಬೋದು, ಎಷ್ಟೋ ಕ್ಲೀನ್ ಆಗಿದೆ ಅನ್ನೋ ಥರ ಫೀಲ್ ಇದೆ. ಈಗ ನನ್ನ ಮಗಳು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಆಗಲೇ 12 ಆಗಿದೆ. ನಮ್ಮ ಮನೆ ನಿಯರ್ ಬೈ ಏನೇ ಸ್ಕೂಲ್ ಇರೋದು. ಸೊ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಗಾಡಿಗಳಲ್ಲಿ ಎಲ್ಲನೂ. ಸೊ ನಾನು ಕೂಡ ಈಗ ಹೋಗ್ತಾ ಇದ್ದೀನಿ. ಇವನ್ ಆಟೋದವರು ಕೂಡ ಬರ್ತಾರೆ, ವ್ಯಾನವರು ಕೂಡ ಬರ್ತಾರೆ ಕರ್ಕೊಂಬರೋದಕ್ಕೆ. ಸೊ ನಾವು ಇಲ್ಲಿ ನಿಯರ್ ಬೈ ಇದೆಯಲ್ಲ ಸ್ಕೂಲು, ಅದರಿಂದ ಹೋಗ್ತಾ ಇದ್ದೀನಿ. ನಾವು ನಿಯರ್ ಬೈನೇ ಇರಬೇಕು ಅಂತಲೇ ನಾವು ಮನೆಯೆಲ್ಲ ಮಾಡಿದ್ದಿದ್ದು. ಸೊ ಥ್ಯಾಂಕ್ ಗಾಡ್ ಫಾರ್ ದಟ್. ನಮಗೆ ಬೇಗನೆ ಅಂದರೆ ಹತ್ರನೇ ಸಿಕ್ಕಿದೆ ನಮಗೆ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಬನ್ನಿ ನಾವು ಹೋಗೋಣ. ನೋಡಿ ಬಂದಿದ್ದೀನಿ ಸ್ಕೂಲ್ ಒಳಗಡೆ. ಇವಾಗ ಅಲ್ಲಿದೆಯಲ್ಲ ಅಲ್ಲಿಂದ ಕರ್ಕೊಂಬರೋದು, ಅದನ್ನ ಜೂಬ್ಲಿ ಹಾಲ್ ಅಂತಾರೆ. ಸೊ ಇವಾಗ ಮಕ್ಕಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ದೊಡ್ಡ ಹಾಲಲ್ಲಿ ಬಿಡ್ತಾ ಇದ್ದಾರೆ. ಅದಾದಮೇಲೆ ಕ್ಲಾಸ್ ರೂಮ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಮೇಲ್ಗಡೆ ಇದೆಯಲ್ಲ ಫ್ಲೋರು, ಅದು ಕನ್ನಡ ಮೀಡಿಯಮ್ಮು. ಇದೊಂದು ಫ್ಲೋರ್ ಅನಿಸುತ್ತೆ, ನನಗೆ ಗೊತ್ತಿರೋಂಗೆ ಕನ್ನಡ ಮೀಡಿಯಮ್ಮು. ಸೊ ಇವಾಗ ಬನ್ನಿ ಮನ್ವಿಕಾ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಅಲ್ಲೇ ಹೋಗು ಬಂದೆ ಕರ್ಕೊಂಬರ್ತೀನಿ. ಮಾ ಕ್ಲಿಪ್ ಯಾವ್ದು ಹಾಕೊಂಡಿದ್ಯಾ? ಎಲ್ಲಿ ನೋಡೋಣ, ಎಲ್ಲಿ ನೋಡೋಣ ಕ್ಲಿಪ್ ಯಾವ್ದು ಹಾಕೊಂಡಿದ್ಯಾ? ಹೆಲೋ ಅನ್ನೋದು ಹಾಕೊಂಡಿದ್ಯಾ? ಹೇಳು, ಹೆಲೋ ಅನ್ನೋದು ಹಾಕೊಂಡಿದ್ಯಾ? ನಾವಿಲ್ಲಿ ನಮ್ಮ ತೋಟಕ್ಕೆ ಬಂದಿದ್ದೀವಿ ಕಾಯಿ ತೊಗೊಂಡೋಗೋಣ ಅಂತ. ಇನ್ನು ಸ್ವಲ್ಪ ಅಡುಗೆ ಮಾಡಬೇಕು, ಹಾಗೆ ಮಾಡಿಬಿಟ್ಟು ತೊಗೊಂಡೋಗೋಣ ಅಂತ. ಇದು ಬಂದು ನಮ್ಮ ಮೆಷಿನ್ ಮನೆ. ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೆ. ಇದೆಲ್ಲ ಗಿಡ ಕಾಣಿಸ್ತಿದೆಯಲ್ಲ, ಇನ್ನು ಸಸಿ ತುಳ್ಕೊಂಡು ಬಂದುಬಿಡ್ತೀವಿ. ನಾವು ಮನೆಗೆ ತೊಗೊಂಡೋಗಿ ಮತ್ತು ಸಿಟಿಲೆಲ್ಲ ಸುಲಿಯೋಕ್ಕಾಗಲ್ಲ ಅಂತ ಬನ್ನಿ ಒಂದೊಂದಾಗಿ ತಕ್ಕೊಳ್ಳೋಣ. ಕಾಯಿಗಳನ್ನೆಲ್ಲನೂ ಸುಲ್ಕೊಳ್ಳೋಣ, ಅದಕ್ಕೋಸ್ಕರ ಬ್ಯಾಗ್ ತೊಗೊಂಬಂದಿದ್ದೀನಿ. ಇದು ಬನ್ನಿ. ಊರಲ್ಲಿ ಹೋಗಿದ್ದಕ್ಕೆ ನಮಗೆ 2 ಕಾಯಿ ಸಿಕ್ಕಿದ್ದು. ಸೊ ಅದರಿಂದ ಮನೆಗೆ ಬಂದುಬಿಟ್ವಿ. ಸೊ ಅದಾದಮೇಲೆ ಇವಾಗ ಊಟ ಎಲ್ಲ ಮಾಡಿ ಮಲ್ಕೊತಾ ಇದ್ದೀವಿ. ಇದು ಆಗಲೇ ಬಂದು ನೈಟು 9:30. ಸೊ ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಮಲ್ಕೊತೀವಿ. ಎಲ್ಲರಿಗೂ ಗುಡ್ ನೈಟ್. ನನ್ನ ದಿನ ಈ ರೀತಿ ಇತ್ತು ಅಂತ ಹೇಳ್ಕೊಳೋದಕ್ಕೆ ನಾನು ಖುಷಿ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.